ಸಚಿವ ಕೆಎಚ್ ಮುನಿಯಪ್ಪನವರು ಸುದ್ದಿಗೋಷ್ಠಿಯನ್ನ ಆರಂಭ ಮಾಡಿದ್ದಾರೆ. ಪಡಿತರ ಕಾರ್ಡ್ಗಳ ಗೊಂದಲದ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಅಂತ ಇತ್ತು. ಈಗ ಆರಂಭವಾಗಿದೆ ಬಿಪಿಎಲ್ ಕಾರ್ಡ್ಗಳ ಪರಿಷ್ಕರಣೆ ವಿಚಾರದಲ್ಲಿ ನೋಡೋಣ. ಪಡಿತರ ಚೀಟಿಗಳನ್ನು ಪತ್ತೆ ಹಚ್ಚಲು ಕ್ರಮ ವಹಿಸಲಾಗಿದೆ. ಆದಾಯ ತೆರಿಗೆ ಪಾವತಿ ಮತ್ತು ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ಉಳಿದಂತೆ ಯಾವುದೇ ಕಾರ್ಡ್ಗಳನ್ನು ರದ್ದುಪಡಿಸಬಾರದು ಎಂದು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಆದಾಯ ತೆರಿಗೆ ಪಾವತಿ ಮತ್ತು ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ಉಳಿದಂತೆ ಯಾವುದೇ ಕಾರ್ಡ್ಗಳನ್ನು ರದ್ದುಪಡಿಸಬಾರದು ಎಂದು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಮತ್ತು ಆದೇಶವನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರ ಯಾವುದೇ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಿಲ್ಲ. ಅನರ್ಹ ಇರಬಹುದು ಎಂಬ ಕಾರ್ಡ್ಗಳನ್ನು ತಾತ್ಕಾಲಿಕವಾಗಿ ಅಮಾನತಿನಲ್ಲಿ ಇಡಲಾಗಿದೆ. ಬಿಪಿಎಲ್ಗೆ ಅರ್ಹರಲ್ಲದವರನ್ನು ಎಪಿಎಲ್ಗೆ ಸೇರಿಸಲಾಗಿದೆ. ಆದಾಯ ತೆರಿಗೆ ಇಲಾಖೆಯಿಂದ ಪಡೆದ ಮಾಹಿತಿ ಪ್ರಕಾರ ಆದಾಯ ತೆರಿಗೆ ಪಾವತಿದಾರರು ಎಂದು ಕಂಡುಬಂದವರನ್ನು ಪರಿಶೀಲಿಸಿ ಅನರ್ಹರೆಂದು ಕಂಡುಬಂದಿರುವ ಅಂದರೆ ಬಿಪಿಎಲ್ಗೆ ಅನರ್ಹರೆಂದು ಕಂಡುಬಂದಿರುವ ಪ್ರಕರಣಗಳನ್ನು ಅಂತಹ ಕಾರ್ಡ್ಗಳನ್ನು ಎಪಿಎಲ್ಗೆ ಸೇರಿಸಲಾಗಿದೆ. ಸರ್ಕಾರಿ ನೌಕರರ ಪಡಿತರ ಚೀಟಿ ಪಡೆದಿರುವ ಮಾಹಿತಿಯನ್ನು ಪಡೆದು ಪರಿಶೀಲಿಸಿ ಬಿಪಿಎಲ್ಗೆ ಅನರ್ಹರೆಂದು ಕಂಡುಬಂದಿರುವ ಕಾರ್ಡ್ಗಳನ್ನು ಎಪಿಎಲ್ಗೆ ಸೇರಿಸಲಾಗಿದೆ. ಬಿಪಿಎಲ್ಗೆ ಅರ್ಹರಿದ್ದು ಅಂಥವರನ್ನು ಬಿಪಿಎಲ್ಗೆ ಸೇರಿಸಿರುವ ಪ್ರಕರಣಗಳಲ್ಲಿ ಅರ್ಹ ಕಾರ್ಡ್ಗಳನ್ನು ಬಿಪಿಎಲ್ ಕಾರ್ಡ್ಗಳಾಗಿ ಪುನರ್ ಸ್ಥಾಪಿಸಲು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಬಿಪಿಎಲ್ಗೆ ಅರ್ಹರಿದ್ದು ಅಂಥವರನ್ನು ಎಪಿಎಲ್ಗೆ ಸೇರಿಸಿರುವ ಪ್ರಕರಣಗಳಲ್ಲಿ ಅರ್ಹ ಕಾರ್ಡ್ಗಳನ್ನು ಬಿಪಿಎಲ್ ಕಾರ್ಡ್ಗಳಿಗೆ ಪುನರ್ ಸ್ಥಾಪಿಸಲು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಒಟ್ಟಾರೆ ಆದಾಯ ತೆರಿಗೆ ಪಾವತಿ ಮತ್ತು ಸರ್ಕಾರಿ ನೌಕರ ಕಾರ್ಡುಗಳು ಟೋಟಲ್ಲು 1,02,509 ಕಾರ್ಡು. 1,02,509 ಎರಡು ಸೇರಿ. ಇನ್ಕಮ್ ಟ್ಯಾಕ್ಸು 98,473. ಸರ್ಕಾರಿ ಸೇವೆಯಲ್ಲಿರೋರು 4,036. ಕೊಡ್ತೀನಪ್ಪ, ಕಾಪಿ ಕೊಡ್ತೀನಿ ಪೂರ್ತಿ. ನಾನು ಹೇಳಿದ ಮೇಲೆ ನೀವು ಪ್ರಶ್ನೆ ಕೇಳಕ್ಕೆ ಅಲ್ಲ, ಈ ಪೇಪರ್ ಇದೇ ಸೇಮ್ ಕಾಪಿ ನಿಮಗೆ ಕೊಡ್ತೀವಿ. ಮಾಡ್ತೀವಿ. ಇನ್ಕಮ್ ಟ್ಯಾಕ್ಸ್ ಸಂಬಂಧಪಟ್ಟಂಗೆ 98,473. ಸರ್ಕಾರಿ ಕೆಲಸದಲ್ಲಿರೋರು 4,036. ಒಟ್ಟಾರೆ 1,02,509. ಈ ಒಟ್ಟು ಕಾರ್ಡ್ದಾರರು ಹೇಳ್ತೀನಿ ಇದನ್ನು, ಇವರು ರದ್ದು ಮಾಡುವುದನ್ನು ತೀರ್ಮಾನ ಮಾಡಿದ್ದೇವೆ. ಇದರಲ್ಲಿ ಅಮಾನತುಗೊಂಡಿರುವ ಕಾರ್ಡುಗಳ ಸಂಖ್ಯೆ 8,647 ಮಾತ್ರ. ಕೆಲವು ಕಾರ್ಡುಗಳು ಅಂದರೆ 59,370 ಎಪಿಎಲ್ಗೆ ಪರಿವರ್ತನೆ ಮಾಡಿದ್ದೇವೆ. ಅದರಲ್ಲಿ ಕೂಡ ರಿಟೈನ್ ಮಾಡಿದ್ದೀವಿ. 16,806 ಕಾರ್ಡನ್ನು ಬಿಪಿಎಲ್ ಆಗಿ ಉಳಿಸಿಕೊಂಡಿದ್ದೇವೆ. ಇದು ಟೋಟಲ್ ಮಾಹಿತಿ. ಇದರಲ್ಲಿ ನಿಮಗೆ ಮತ್ತೆ ಇನ್ನೊಂದು ಸಾರಿ ಹೇಳ್ತೀನಿ, 1,02,509 ಕಾರ್ಡು. ಮೊದಲನೆಯದು ಇನ್ಕಮ್ ಟ್ಯಾಕ್ಸು 98,473. ಎರಡನೆಯದು ಸರ್ಕಾರಿ ಕೆಲಸದಲ್ಲಿರೋ 4,036. ಇದು ಒಟ್ಟು 1,02,509 ಕಾರ್ಡ್ ಬಗ್ಗೆ ಮಾತ್ರ ಪರಿಷ್ಕರಣೆ. ಇನ್ನು ಉಳಿದ ಎಲ್ಲ ಕಾರ್ಡುಗಳು ಎಷ್ಟು ಕಾರ್ಡ್ ಇದೆ ಗೊತ್ತಾ? ಒಟ್ಟಿಗೆ ಅಂತ್ಯೋದಯ ಅನ್ನ ಯೋಜನೆ 10,68,28. ಬಿಪಿಎಲ್ ಕಾರ್ಡುಗಳು 1,02,44,435. ಒಟ್ಟು 1,13,12,463. ರಾಜ್ಯ ಸರ್ಕಾರ ಕೊಟ್ಟಿರೋ ಬಿಪಿಎಲ್ ಕಾರ್ಡ್ಗಳು 11,84,625. ಒಟ್ಟು ಕೇಂದ್ರ ಮತ್ತು ರಾಜ್ಯ ಮತ್ತು ಅಂತ್ಯೋದಯ ಒಟ್ಟಿಗೆ ಸೇರಿ 1,24,97,088 ಕಾರ್ಡ್ಗಳು. ರಾಜ್ಯದ ಆದ್ಯತೆಯ ಕುಟುಂಬಗಳಂದರೆ ಎಪಿಎಲ್ ಕಾರ್ಡ್ಗಳು 25,62,343.
ಇದೆಲ್ಲ ಮಾಹಿತಿ ಈಗ ನಿಮಗೆ ಪೇಪರ್ ಕೊಡ್ತೀವಿ. ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಈ ಕಾರ್ಡ್ಗಳ ಸಂಖ್ಯೆ ಎಷ್ಟಿದೆ ಅಂದರೆ 1,50,59,431 ಇದೆ. ಇದರಲ್ಲಿ ಪರಿಷ್ಕರಣೆ ಮಾಡಿರೋದು